ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದಲ್ಲಿ ನಿಗೂಢ ತಲೆಬುರುಡೆ ಪ್ರಕರಣ, ರಾಜಕೀಯ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕೇಸರಿ ಸೇನೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ, ಮಂಜುನಾಥನ ದರ್ಶನ ಪಡೆದ ನಾಯಕರು. ನೋಡಿ, ಬಿಜೆಪಿಯಿಂದ ಬೆಂಗಳೂರು ಯಲಹಂಕ ಕ್ಷೇತ್ರದ ಶಾಸಕ ಮಾಜಿ ಸಚಿವ ವಿಶ್ವನಾಥ್ ಅವರ ಧರ್ಮಸ್ಥಳ ಚಲೋ ಇದೆಯಲ್ಲ, ನಡೀತಾ ಇರುವಂಥ ಅಪಪ್ರಚಾರದ ವಿರುದ್ಧ ಈ ಧರ್ಮಸ್ಥಳ ಚಲೋ ಇದರ ನಡುವೆ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿ, CT ರವಿ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಮಂಗಳೂರು ಧರ್ಮಸ್ಥಳ ಚಲೋ ಹೊರಟಿರೋದು. ಈಗ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಧರ್ಮಸ್ಥಳದ ನಮ್ಮ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಅಪಪ್ರಚಾರದ ವಿರುದ್ಧ ಧ್ವನಿ ಎತ್ತಿ ಬೆಂಗಳೂರಿನಿಂದ ಹೊರಟಂಥ ಈ ಚಲೋ CT ರವಿ ಅವರಿದ್ದಾರೆ, ಪರಿಷತ್ ಸದಸ್ಯ CT ರವಿ ಇದ್ದಾರೆ, ಹಾಗೆ ಬಿಜೆಪಿಯ ಮುಖಂಡರುಗಳೆಲ್ಲ ಇದ್ದಾರೆ. ಒಂದು ನೈತಿಕ ಬೆಂಬಲವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಈ ಎಲ್ಲ ಹೈಡ್ರಾಮಗಳಿಗೆ ಬೆಂಗಳೂರಿನಿಂದ ಒಂದು ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಇಲ್ಲಿಂದ ಚಲೋ ಹೊರಟಿದ್ದಾರೆ. ಬೇಳೂರು ರಾಘವೇಂದ್ರ ಶೆಟ್ಟಿ ಕೂಡ ಇದ್ದಾರೆ, ಚೆಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಧರ್ಮಸ್ಥಳ ಪರವಾಗಿ ನಿಂತಿದೆ ಬಿಜೆಪಿ. ಧರ್ಮಸ್ಥಳದ ವಿರುದ್ಧ ನಿಗೂಢ ವ್ಯಕ್ತಿ ಷಡ್ಯಂತ್ರವನ್ನು ಮಾಡಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಕೆಲವರಿಂದ ಅಪಪ್ರಚಾರ ನಡೀತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲಾಗಿದ್ದಾರೆ. ಅಪಪ್ರಚಾರಕ್ಕೆ ಕಡಿವಾಣ ಹಾಕದ ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ನಾವು ರಾಜಕೀಯವನ್ನು ಮಾಡ್ತಾ ಇಲ್ಲ, ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಾವು ರಾಜಕೀಯ ಮಾಡ್ತಾ ಇಲ್ಲ, ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಸರ್ಕಾರ ಅನ್ನೋದು ವಿಜಯೇಂದ್ರ ಅವರ ಆರೋಪ ಆಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ ಅನ್ನೋದು ಬಿಜೆಪಿಯವರ ವಿಚಾರ. ಹಾಗೆ ನಾವು ರಾಜಕೀಯ ಮಾಡ್ತಿಲ್ಲ ಅಂತೇಳಿ ಹೇಳಿದ್ದಾರೆ. ವಿಜಯೇಂದ್ರ ಕೂಡ ಇದ್ದಾರೆ, ಚೌಟ ಕೂಡ ಇದ್ದಾರೆ, ದಕ್ಷಿಣ ಕನ್ನಡದ ಸಂಸದ ಚೌಟ. ಟೆಂಪಲ್ಗೆ ಕೊಡಬೇಕು ಗೊತ್ತಾಯ್ತಲ್ಲ. ಹಾಂ, ನೀವು ಅಫಿಷಿಯಲ್ ಅಲ್ಲ, ನನಗೆ ಟೆಂಪಲ್ ಅಫಿಷಿಯಲ್. ಓಕೆ ಓಕೆ, ಸ್ವಲ್ಪ ಇಂದ ವೈಟ್ ಒಂದು ನಿಮಿಷ. ಸೆಟ್ ಮಾಡ್ಕೊಳ್ತೀನಿ. ಆಯ್ತು ಆಯ್ತು, ನೀವು ಹೆಂಗಂತ್ರಂಗೆ. ಹೋಗ್ತಾ ಇದೆಯಲ್ಲ ನಾನು ಈಗ ಬಂದಿದ್ದೀನಿ. ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡಿದ್ದೇವೆ. ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ. ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ, ಮೊದಲನೇದಾಗಿ ಉಸ್ತುವಾರಿ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು
ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ, ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ. ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂತಹ CT ರವಿ ಅವರಿದ್ದಾರೆ, ಅವ್ರ ಜೊತೆನೆ ಮಾತಾಡ್ಸೋಗೋಣ. ಸರ್, ಅಪಪ್ರಚಾರವನ್ನು ವಿರೋಧಿಸಿ ಇವತ್ತು ಬಂದಿದ್ರಿ, ಯಾವ ರೀತಿ ಅಪಪ್ರಚಾರ ಆಗ್ತಾ ಇದೆ ಕ್ಷೇತ್ರದ ಬಗ್ಗೆ? ನೋಡಿ, ಇದು ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಳ, ಭಕ್ತಿಯ ಸ್ಥಳ, ನಂಬಿಕೆಯ ಸ್ಥಳ. ಧರ್ಮಸ್ಥಳದ ಹೆಸರಿನಲ್ಲೇ ಧರ್ಮ ಇದೆ. ಜನ ನಂಬಿಕೆ ಇಲ್ಲದೆ ಇದ್ದರೆ, ಭಕ್ತಿ ಇಲ್ಲದೆ ಇದ್ದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನೂರಾರು ಕಿಲೋಮೀಟರ್ಗಳ ಕಾಲ ನೂರಾರು ಕಿಲೋಮೀಟರ್ ನಡ್ಕೊಂಡು ತಲೆಮಾರುಗಳಿಂದ ಇಲ್ಲಿಗೆ ಬರ್ತಿರಲಿಲ್ಲ. ಬಂದಿದ್ದಾರೆ ಅಂತಂದರೆ ಆ ಶ್ರದ್ಧೆ ಮತ್ತು ಭಕ್ತಿಯೇ ಅದಕ್ಕೆ ಕಾರಣ. ಆ ಶ್ರದ್ಧಾಭಂಗ ಮಾಡುವಂಥ ಶಕ್ತಿಗಳು ಸೇರಿಕೊಂಡಿದ್ದಾವೆ. ಅರ್ಬನ್ ನಕ್ಸಲರು ಗೊಂದಲವನ್ನು ಹುಟ್ಟಾಕೋದು, ಗೊಂದಲದ ಮೂಲಕ ನೀರನ್ನು ಕದಡಿ ಮೀನು ಹಿಡಿಯುವಂಥ ಷಡ್ಯಂತ್ರ, ಅವರೂ ಅದರಲ್ಲಿದ್ದಾರೆ. ದುರ್ದೈವ ಸಂಗತಿ ಅಂದರೆ ಈ ಸರ್ಕಾರದಲ್ಲಿ ಅವ್ರಿಗೆ ರಾಜಾಶ್ರಯ ಸಿಕ್ಕಿದೆ. ಇನ್ನೊಂದು ಮತಾಂತರದ ಮಾಫಿಯಾ. ಮತಾಂತರಕ್ಕೆ ತಡೆ ಯಾವುದು? ಶ್ರದ್ಧಾಭಂಗ ಆದರೆ ಅವರ ಮತಾಂತರದ ಕಳೆ ಬೆಳೆಯೋದು ಸುಲಭ. ಆ ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಶಬರಿಮಲೆ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ತಿರುಪತಿ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಶ್ರದ್ಧಾಭಂಗ ಮಾಡೋದಕ್ಕೋಸ್ಕರನೇ ಧರ್ಮಸ್ಥಳದ ಪ್ರಕರಣವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅನುಮಾನ. ಇನ್ನೊಂದು ಕಮ್ಯುನಲ್ ಮಾಫಿಯಾ. ಯಾವ ಕಮ್ಯುನಲ್ ಫೋರ್ಸು, ಯಾವ ಮತ ದೇಶ ವಿಭಜನೆಗೆ ಕಾರಣ ಆಯಿತೋ ಅದರ ಮತೀಯವಾದಿ ಸಂಘಟನೆಗಳು ಇವರೆಲ್ಲರೂ ಸೇರಿಕೊಂಡು ಈ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಇದು ತನಿಖೆ ಆಗಬೇಕು. ಆ ಯೂಟ್ಯೂಬರ್ ಅಪಪ್ರಚಾರ ಮಾಡಿದ್ರಲ್ಲ, ಸಮೀರ್ನೋ ಅಪ್ಪನೋ ಇನ್ನೊಬ್ಬನೋ ಅಂಥವ್ರು ಅಪಪ್ರಚಾರ ಮಾಡಿದವರಿಗೂ ಶಿಕ್ಷೆ ಆಗಬೇಕು. ಸರ್ಕಾರವೇ SIT ರಚನೆ ಮಾಡಿರುವಂಥದ್ದು. ಈಗ ಸರ್ಕಾರವೇ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರುವುದು, ಇದು ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡುವ ಹೇಳಿಕೆ ಅಲ್ಲ? ಉಪಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ಯಾವಾಗ ಅರಿವಿಗೆ ಬಂತು? ಮುಂಚೆನೇ ಅರಿವಿಗೆ ಬಂದಿದ್ದರೆ ನೀವು ಆ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡಿಸ್ಬೇಕಾಗಿರೋದು ತಮ್ಮ ಮೂಲಭೂತ ಕರ್ತವ್ಯ. ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಮೂಲಭೂತ ಕರ್ತವ್ಯ. ತಾವು ಉಪಮುಖ್ಯಮಂತ್ರಿ ಇದ್ದೀರಿ, ಸಾಮಾನ್ಯ ಜನ ಅಲ್ಲ. ಆ ಷಡ್ಯಂತ್ರ ನಡೆಸಿದವ್ರು ಯಾರು ಅನ್ನೋದು ಬೆಳಕಿಗೆ ಬರಲಿ, ತನಿಖೆ ಆಗಲಿ. ಈಗ ಟಾರ್ಗೆಟ್ ಅಂತ ಹೇಳ್ತಿದ್ದೀರಿ, ಟಾರ್ಗೆಟ್ನಿಂದ ಅವರಿಗೆ ಯಾವ ರೀತಿಯ ಲಾಭ ಆಗುತ್ತೆ ಅಂತ ನೀವು? ಅಲ್ಲ, ಹೇಳಿದ್ನಲ್ಲ, ಅಶ್ರದ್ಧೆ ಮೂಡಿಸಿದ್ರೆ ಯಾರಿಗೆ ಲಾಭ ಆಗುತ್ತೆ ಯೋಚನೆ ಮಾಡಿ ನೀವು. ಯಾವುದೋ ತನಿಖೆ ಆಗಲಿ, ಯಾವ ಉದ್ದೇಶ ಇದೆ ಅನ್ನೋದು ತನಿಖೆ. ಈಗ SIT ದೂರಿನ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರಲ್ಲ, ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ. ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡೋದು ಹೆತ್ತ ತಾಯಿಯ ಬಗ್ಗೆ ಅನುಮಾನ ಪಟ್ಟಷ್ಟೇ. ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. DK ಶಿವಕುಮಾರ್ ಹೇಳ್ತಾ ನೋಡಿ, ಎಷ್ಟು ದಿನ ಯಾಕೆ ಬಿಜೆಪಿಯವರು ಸುಮ್ಮನೆ ಇದ್ರು, ಬಿಜೆಪಿ ನಾಯಕರು ಏನು ಬೇಕಾದರೂ ಹೇಳ್ಕೊಳ್ಳಿ ಅಂತ ಹೇಳಿ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ನೋಡಿ, ಧರ್ಮಸ್ಥಳದ ವಿಚಾರವಾಗಿ ಅವರೇ ಹೇಳಿದರು, ಷಡ್ಯಂತ್ರ ನಡೆದಂಗೆ ಕಾಣಿಸ್ತಾ ಇದೆ, ನಾವು SIT ತನಿಖೆಯನ್ನು ಕ್ವಿಟ್ ಮಾಡಬೇಕಾ ಏನು ಎತ್ತ ಅಂತೇಳಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇದ್ರ ನಡುವೆ ಬಿಜೆಪಿಯವರ ಈ ಧರ್ಮಸ್ಥಳ ಚಲೋ ಬಗ್ಗೆ ಅವರು ಮಾತಾಡಿ, ಬಿಜೆಪಿ ನಾಯಕರು ಏನು ಬೇಕಾದರೂ ಹೇಳ್ಕೊಳ್ಳಿ, ಬಿಜೆಪಿಯವರೇ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ DK ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ.
ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ. ಎಲ್ಲ ನಡಿಯಪ್ಪ, ಆಯ್ತಪ್ಪ, ಎಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ. ಎಲ್ಲ ನಡಿಯಪ್ಪ, ಆಯ್ತಪ್ಪ, ಎಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ. ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ನೋಡಿ, ಬಿಜೆಪಿಯ ಈ ಒಂದು ಮೆರವಣಿಗೆ ಅದು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೆ ಮತ್ತು ಷಡ್ಯಂತ್ರಗಳ ವಿರುದ್ಧ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ ಅನ್ನುವ ಒಂದು ಸಂದೇಶದೊಂದಿಗೆ ಬೆಂಗಳೂರಿನಿಂದ ಹೊರಟಂಥ ಇದೊಂದು ಧರ್ಮಸ್ಥಳ ಚಲೋ. ಈ ಹೊತ್ತಿಗೆ ಬಿಜೆಪಿಯ ನಾಯಕರುಗಳು ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡು ಆ ಮೂಲಕ ಮಾಧ್ಯಮದ ಮುಂದೆ ಎಲ್ಲ ಮಾತಾಡ್ತಾ ಇದ್ರು. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಧರ್ಮಸ್ಥಳದಲ್ಲೇ ಇದ್ದಾರೆ. ಧರ್ಮಸ್ಥಳದಲ್ಲೇ ಇದ್ದು ಅಲ್ಲಿನ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣದವರೆಗೂ ಕೂಡ ನಾಗೇಂದ್ರ ಬಾಬು ಈಗ ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಧರ್ಮಸ್ಥಳ ಚಲೋ ಯಾವ್ಯಾವ ಬಿಜೆಪಿ ನಾಯಕರುಗಳು ಆಗಮಿಸಿದ್ದಾರೆ, ಅವ್ರ ದರ್ಶನ ಆಗಿದೆ ಅನ್ನೋ ವಿಚಾರ ಈಗ ತಿಳಿದಿದೆ. ಸದ್ಯ ಧರ್ಮಸ್ಥಳದಿಂದ ಬಿಜೆಪಿ ನಾಯಕರು ಯಾವ ಸಂದೇಶವನ್ನು ರಾಜ್ಯಕ್ಕೆ ರವಾನಿಸ್ತಾ ಇದ್ದಾರೆ? ರಂಜಿತ್, ಒಂದು ಕಡೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ ಅನ್ನುವ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇದನ್ನ ಹೋಗಲಾಡಿಸುವ ಸಲುವಾಗಿ ಇವತ್ತು ಪ್ರಮುಖವಾಗಿ ಹಿಂದೂ ಧಾರ್ಮಿಕ ಸ್ಥಳಗಳನ್ನು ಕೆಲವರು ಷಡ್ಯಂತ್ರವನ್ನು ಮಾಡಿ ಟಾರ್ಗೆಟನ್ನು ಮಾಡಿ ಎಲ್ಲೋ ಒಂದು ಕಡೆ ಪಿತೂರಿಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇದೆಲ್ಲವನ್ನ ಕೂಡ ಹೋಗಲಾಡಿಸುವ ಸಲುವಾಗಿ ಇವತ್ತು ಬಿಜೆಪಿ ಪಕ್ಷದ ಕೆಲ ನಾಯಕರು ಇವತ್ತು ಧರ್ಮಸ್ಥಳಕ್ಕೆ ಆಗಮಿಸಿ ಮಂಜುನಾಥನ ದರ್ಶನವನ್ನು ಪಡೆದು, ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆದು, ಆ ಬಳಿಕ ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿ ಕೆಲ ಕಾಲ ಚರ್ಚೆ ನಡೆಸಿ ನಾವೆಲ್ಲರೂ ಕೂಡ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಧರ್ಮಸ್ಥಳದ ಜೊತೆಯಲ್ಲಿ ಇರುತ್ತೆ ಎನ್ನುವ ಸಂದೇಶವನ್ನು ಸಾರಿ ಇಲ್ಲಿಂದ ಎಲ್ಲರೂ ಕೂಡ ತೆರಳಿದ್ದಾರೆ. ಬಹುತೇಕ ಎಲ್ಲ ನಾಯಕರು ಕೂಡ, ಪ್ರಮುಖ ನಾಯಕರು ಕೂಡ ಆಗಮಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಆಗಮಿಸಿದ್ರು, MLC CT ರವಿ ಅವರು ಆಗಮಿಸಿದ್ರು, ಬಹುತೇಕ ಶಾಸಕರು ಕೂಡ ಆಗಮಿಸಿದ್ರು. ವಿಶ್ವನಾಥ್ ಅವರಾಗಿರ್ಬೋದು, ಚನ್ನಬಸಪ್ಪ ಅವರಾಗಿರ್ಬೋದು, ಶ್ರೀವತ್ಸ ಆಗಿರ್ಬೋದು, ಈ ರೀತಿಯಾಗಿ ನೋಡಿ ಸ್ಥಳೀಯ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರಾಗಿರ್ಬೋದು ಅಥವಾ ಹರೀಶ್ ಪುಂಜಾ ಎಲ್ಲರೂ ಕೂಡ ಇವತ್ತು ಆಗಮಿಸಿ, MLCಗಳು ಕೂಡ ಆಗಮಿಸಿ ಈ ಒಂದು ಸಂದೇಶವನ್ನ ಸಾರಿದ್ದಾರೆ. ಇವು ಪ್ರಮುಖವಾಗಿ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ ಎನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅದನ್ನು ಹೆಚ್ಚಿಸುವ ಸಲುವಾಗಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಧಕ್ಕೆ ಆಗದಂತಹ ಕೆಲಸಗಳು ಆಗಬಾರ್ದು. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಆರೋಪಗಳಿದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ತನಿಖೆ ನಡೀಬೇಕು. ತನಿಖೆಗೆ SIT ಸೂಕ್ತ ರೀತಿಯಲ್ಲಿ ಮಾಡ್ತದೆ ಅನ್ನುವ ವಿಶ್ವಾಸವನ್ನ ಕೂಡ ರವಾನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ರಾಜಕೀಯ ಮಾಡ್ತಾ ಇದೆ ಅನ್ನುವ ವಿಚಾರವನ್ನ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ವಿಚಾರ, ಬಿಜೆಪಿ ನಾಯಕರು ರಾಜಕೀಯ ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತಾಡೋದಕ್ಕೂ ಕೂಡ ಒಂದಷ್ಟು ಜನ ಬಿಜೆಪಿ ನಾಯಕರು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಹಿಂದೂ ಧರ್ಮವನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ, ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅವರನ್ನ ಯಾಕೆ ನೀವು ಅರೆಸ್ಟಿನ ಮಾಡ್ತಾ ಇಲ್ಲ, ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೆಲ್ಲ ಪಿತೂರುಗಳನ್ನ ಮಾಡಿ ಸುದ್ದಿಗಳನ್ನ ಹರಿದು ಬಿಡ್ತಾ ಇದ್ದಾರೆ ಅವರ ವಿರುದ್ಧ ನೀವು ಯಾಕೆ ಇನ್ನು ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತೇಳಿ ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ಹಾಗಾಗಿ ಮುಂದೆ ನೋಡಬೇಕು, ಮುಂದೆ ಇದನ್ನ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಬಿಜೆಪಿ ಹೇಗೆಲ್ಲ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಂಜಿತ್. ನಾಗೇಂದ್ರ ಬಾಬು, ಇವತ್ತು ಭಾನುವಾರ, ಇವತ್ತು ಯಾವುದೇ ಉತ್ಖನನ ಕಾರ್ಯಕ್ರಮ ಅಥವಾ ಬೇರೆ ಯಾವುದು ಕೂಡ ಇವತ್ತು ಇರೋದಿಲ್ಲ. ಸದ್ಯಕ್ಕೆ ಈಗ ಬರುವ ಭಕ್ತರು ಏನು ಹೇಳ್ತಾ ಇದ್ದಾರೆ, ಈ ಎಲ್ಲ ಹೈಡ್ರಾಮಾಗಳ ಕುರಿತು ಭಕ್ತರ ಅಭಿಪ್ರಾಯ ಏನು? ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅವ್ರಿಗೇನಾದರೂ ಈ ಎಲ್ಲ ಬೆಳವಣಿಗೆಗಳು ಬೇಸರ ತಂದಿದೆಯಾ? ಏನು ಹೇಳ್ತಾರೆ ಭಕ್ತರು? ನಾಗೇಂದ್ರ ಬಾಬು. ರಂಜಿತ್, ನೋಡಿ, ಒಂದು ಕಡೆ ಭಕ್ತರಲ್ಲಿ ಕೆಲವೊಂದಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ. ಆದರೆ
ನಾವು ಹಲವು ವರ್ಷಗಳಿಂದ ನಾನು ಸಾಕಷ್ಟು ಜನ ಇಲ್ಲಿ ಭಕ್ತರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೆ. ಆ ಭಕ್ತರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು, ನಾವು ಮಂಜುನಾಥನ ದರ್ಶನಕ್ಕೆ ಬರ್ತಾ ಇದ್ದೀವಿ, ದರ್ಶನವನ್ನ ಮಾಡಿ ಹೋಗ್ತಾ ಇದ್ದೀವಿ. ಆದರೆ ಈ ಒಂದು ಕ್ಷೇತ್ರದ ಸುತ್ತಮುತ್ತ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು, ಕೇಳಿ ಬರ್ತಾ ಇರುವಂಥ ಆರೋಪಗಳು, ಇದೆಲ್ಲವನ್ನು ಕೂಡ ನಂಬೋದಕ್ಕೆ ಅಸಾಧ್ಯವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅನ್ನುವ ಮನಸ್ಥಿತಿಯಲ್ಲಿ ಭಕ್ತಾದಿಗಳು ಕೂಡ ಮಾತುಗಳನ್ನು ಆಡ್ತಾ ಇದ್ರು. ನಾನು ಕೂಡ ಬೆಳಗ್ಗಿಂದ ಸಾಕಷ್ಟು ಜನ ಭಕ್ತರನ್ನ ಮಾತಾಡ್ತಾ ಇದ್ದೆ. ನೋಡಿ, ಎಲ್ಲವೂ ಕೂಡ ಸತ್ಯಗಳು ಹೊರ ಬರಬೇಕು, ಸತ್ಯಾಂಶ ಹೊರ ಬರಬೇಕು ಅಂತೇಳಿ ಅವರು ಕೂಡ ಭಕ್ತರು ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಆಗ್ರಹಿಸಿದ್ದಾರೆ. SIT ತನಿಖಾ ತಂಡ ಸತ್ಯ ಶೋಧನೆಗೆ ಇಳಿದಿದೆ, ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ SIT ತನಿಖಾ ತಂಡ ಮಾಡಿದೆ. ನೋಡಬೇಕು SIT ತನಿಖಾ ತಂಡ ಯಾವ ರೀತಿಯಾಗಿ ತನಿಖೆಯನ್ನು ಮುಕ್ತಾಯಗೊಳಿಸಿ ವರದಿಯನ್ನು ಕೊಡುತ್ತೆ. ಅದರ ಮೇಲೆ ಭಕ್ತರು ಕೂಡ ಒಂದು ರೀತಿಯಲ್ಲಿ ಕಾದು ನೋಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇವತ್ತು ಇಲ್ಲಿ ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿಕೊಂಡು ಬಂದಿರುವಂಥ ಮುಸುಕುಧಾರಿ ವ್ಯಕ್ತಿ, ಆತ ತೋರಿಸಿದಂಥ ಜಾಗದಲ್ಲಿ ನಡೀತಾ ಇರುವಂಥ ಉತ್ಖನನ ಕಾರ್ಯಾಚರಣೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಇರುವಂಥ ಭಕ್ತಾದಿಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ಆದ್ರೆ ಇದೆಲ್ಲವೂ ಕೂಡ ಏನ್ ಆಗಿದೆ, ಇವತ್ತು ಕೇಳಿ ಬರ್ತಾ ಇರುವಂತಹ ವಿಚಾರಗಳು, ಇವತ್ತು ಇಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಸುತ್ತಮುತ್ತಲೂ ಕೂಡ ಕೇಳಿ ಮಾಡ್ತಾ ಇರುವಂಥ ಸದ್ದು, ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬರಬೇಕು ಅಂತಂದ್ರೆ SIT ತನಿಖಾ ತಂಡ ತನಿಖೆನ ಮುಗಿಸಿ ಆ ಒಂದು ವರದಿ ಕೊಟ್ಟ ಬಳಿಕವಷ್ಟೇ ಸತ್ಯತೆ ಹೊರಬರುತ್ತೆ. ರಂಜಿತ್, ನಾಗೇಂದ್ರ ಬಾಬು, ಸಹಜವಾಗಿ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಸರ್ಕಾರಿ ರಜೆಗಳಿರುವಾಗ ಧರ್ಮಸ್ಥಳದಲ್ಲಿ ಅಲ್ಲಿ ಜನರನ್ನ ಎಷ್ಟು ಆಗ್ತಾರೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಸೇರ್ತಾರೆ ಅಂತೇಳಿ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇತ್ತು. ಇವತ್ತು ಭಾನುವಾರ, ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಈ ಹಿಂದಿನ 2 ದಿನಗಳ ಕಾಲ ರಜೆ ಕೂಡ ಇತ್ತು. ಹೀಗೆಲ್ಲ ಇರೋದ್ರಿಂದಾಗಿ ಧರ್ಮಸ್ಥಳದಲ್ಲಿ ಇವತ್ತಿನ ಕ್ರೌಡ್ ಹೆಂಗಿದೆ ನಾಗೇಂದ್ರ ಬಾಬು, ಸ್ವಲ್ಪ ತೋರಿಸ್ಬೋದಾ? ರಂಜಿತ್, ನೋಡಿ, ಬೆಳಗ್ಗಿನಿಂದಲೂ ಕೂಡ ಬೆಳಗ್ಗೆ 5:30 ನಾವು ಇಲ್ಲಿ ಬಂದು ಇಲ್ಲಿಂದ ವರದಿಯನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಕೆಲ ನಿಮಿಷಗಳ ಹಿಂದೆ ಮಳೆ ಬಂದಿದ್ದರಿಂದಾಗಿ ಎಲ್ಲರೂ ಕೂಡ ಅಲ್ಲಲ್ಲಿ ಮಂಟಪಗಳಲ್ಲಿ ಅಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಹಿಂಬದಿಯಲ್ಲಿ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಚಿರಾಗ್ ತೋರಿಸ್ತಾರೆ ಯಾವ ರೀತಿಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ಬರ್ತಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ಬೋದು. ಇದೇ ರೀತಿಯಾಗಿ ಸರತಿ ಸಾಲಿನಲ್ಲಿ ಬರ್ತಿದ್ದಾರೆ. ಅನೇಕ ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ಬೋದು. ಇಲ್ಲಿಯವರೆಗೂ ಕೂಡ ಅಂದ್ರೆ ನೋಡಿ ರಂಜಿತ್, ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು ಭಕ್ತರು. ಇವತ್ತು ನೀವು ಹೇಳಿದಂತೆ ಶುಕ್ರವಾರ ರಜಾ ಸ್ವಾತಂತ್ರ್ಯ ದಿನಾಚರಣೆ ಇತ್ತು, ಶನಿವಾರ ನೆನೆ ಆಫ್ ಡೇ ಇತ್ತು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸ್ನಾನಘಟ್ಟದಲ್ಲಿ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಆಗಮಿಸಿದ್ರು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅನನ್ಯ ಭಟ್ ಫೋಟೋ ಬಹಿರಂಗಗೊಳಿಸಿದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್, ನೋಡಿ, ಮಗಳೇ ಅಲ್ಲ ಅನ್ನುವ ಆರೋಪಕ್ಕೆ ಅನನ್ಯ ಭಟ್ ಅವರ ತಾಯಿ ಈಗ ಫೋಟೋವನ್ನು ರಿಲೀಸ್ ಮಾಡುವ ಮೂಲಕ ನನ್ನ ಮಗಳು ಇವಳೇ ಅಂಥೇಳಿ ಹೇಳಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಮೆಗಾ ಟ್ವಿಸ್ಟ್. ಅನನ್ಯ ಭಟ್ ಫೋಟೋವನ್ನು ತಾಯಿ ಬಹಿರಂಗಪಡಿಸಿದ್ದಾರೆ. ಸುಜಾತಾ ಭಟ್, ಅನನ್ಯ ಸುಜಾತಾ ಭಟ್ ಮಗಳೇ ಅಲ್ಲ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಣೆಯಾಗಿರುವ ಅನನ್ಯ ಭಟ್ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ತಾಯಿ ಸುಜಾತಾ ಭಟ್. ನನ್ನ ಮಗಳು ಅಂತ ಫೋಟೋವನ್ನು ಸುಜಾತಾ ಭಟ್ ತೋರಿಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಇವನ್ನ 3-4 ದಿನದಿಂದ ತುಂಬ ಅದು ಇದು ಏನೇನೇನೋ ಕಿವಿಲಿ ಬರ್ತಾ ಇದೆ. ಬಟ್ ನಾನು ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ಕೆ ಬಂದಿಲ್ಲ. ಮೇಡಮ್, ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದರೆ, ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ಕಿಗೆ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರಿಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರಾದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ, ತೋರಿಸ್ತೀನಿ. ಮೇಡಮ್, ಇದು ಬಿಟ್ಟು ತುಂಬ ನಿಮ್ಗೆ ಗೊತ್ತಿರ್ಬೋದು, ಇವನ್ನ 3-4 ದಿನದಿಂದ ತುಂಬ ಅದು ಇದು ಏನೇನೇನೋ. ಅನನ್ಯ ಭಟ್ ಕೇಸ್ಗೂ ಶಿವಮೊಗ್ಗ ಜಿಲ್ಲೆಗೂ ಲಿಂಕ್. ಧರ್ಮಸ್ಥಳದಲ್ಲಿ ಶವ ಅಗೆತ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಿಪ್ಪನ್ಪೇಟೆಯ ವ್ಯಕ್ತಿ ಜೊತೆಯಲ್ಲಿ ವಾಸವಿದ್ದ ಸುಜಾತಾ ಭಟ್ 1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ವಾಸ ಇದ್ರು.
ಪ್ರಭಾಕರ್ ಬಾಳಿಗ ಜೊತೆಯಲ್ಲಿ ಸುಜಾತ ಭಟ್ ವಾಸ ಇದ್ರು. ರೇಪನ್ಪೇಟೆಯ ಮನೆಯಲ್ಲಿ 8 ವರ್ಷ ವಾಸವಿದ್ದ ಸುಜಾತ ಭಟ್, ಅನನ್ಯ ಭಟ್ ಬಗ್ಗೆ ಹೊರಬೀಳ್ತಾ ಇವೆ ಶಾಕಿಂಗ್ ಸತ್ಯಗಳು. ಪ್ರಭಾಕರ್ ಬಾಳಿಗ ಸುಜಾತ ಭಟ್ಗೆ ಮಕ್ಕಳೇ ಇರಲಿಲ್ಲವಂತೆ. ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ರಿಪ್ಪನ್ಪೇಟೆಯ ಜನರು. ಸೂಕ್ತ ತನಿಖೆಯಿಂದ ಹೊರಬೀಳಬೇಕಾಗಿದೆ ನೈಜ ಸತ್ಯ. ಅನನ್ಯ ಭಟ್ ಅವರು ಮಿಸ್ ಆಗಿದ್ದಾರೆ. ಅದು ಧರ್ಮಸ್ಥಳಕ್ಕೆ ಬಂದಾಗ ತಮ್ಮ ಸ್ನೇಹಿತೆಯರ ಜೊತೆಗೆ ಅನನ್ಯ ಭಟ್ ಅವರು ಬಂದಾಗ ಅನನ್ಯ ಭಟ್ ಅವರು ಮಿಸ್ ಆಗಿದ್ರು. ಸುಜಾತ ಭಟ್ ಅವರ ಆರೋಪ ಇದು. ಆದರೆ ಅವರಿಗೆ ಮಕ್ಕಳೇ ಇರಲಿಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಇತ್ತು. ಅದ್ರ ಬಗ್ಗೆ ಅವರು ಊರಿನವ್ರು ಮಾತಾಡಿದ್ದಾರೆ. 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ಅನ್ನೋರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋಗ್ತಾರೆ. ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರ ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವ್ರ ವಶಕ್ಕೆ ಪಡ್ಕೊಳ್ತಾರೆ. ಯಾಕಂದ್ರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ, ಪ್ರಭಾಕರ್ ಬಾಳಿಗ ಅವ್ರನ್ನ ಮದುವೆ ಆಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೆ ಇರೋದ್ರಿಂದ ಅವ್ರ ಮೊದಲನೇ ಮಗಳಿಗೆ ಈ ಆಸ್ತಿ ಅವ್ರಿಗೆ ಸಿಗತ್ತೆ. ಒಟ್ಟಾರೆಯಾಗಿ ಸುಜಾತ ಭಟ್ ಅನ್ನೋ ಮಹಿಳೆ 99ರಿಂದ 2007ರವರೆಗೆ ಇಲ್ಲಿದ್ರು. ಅವರಿಗೆ ಒಬ್ರು ಮಗಳಿದ್ದಾಳೆ ಅನ್ನೋ ವಿಚಾರ ಯಾರ ಹತ್ರನೂ ಅವ್ರು ಹೇಳ್ಕೊಂಡಿರಲ್ಲ. ಇವನ್ ಪ್ರಭಾಕರ್ ಭಟ್ ಅವರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಂತೇಳಿ ಅವ್ರ ಸ್ನೇಹಿತರು ಹೇಳ್ತಾರೆ. ಈಗ 1999ರಿಂದ 2003ರವರೆಗೆ ಈ ಅವಧಿಯಲ್ಲಿ ಅವರ ಮಗಳು MBBS ಓದ್ತಾ ಇರೋದು ಅನನ್ಯ ಭಟ್ ಅನ್ನೋ ಮಗಳು ಇದ್ದಿದ್ರೆ ಅವರು ಒಂದರ ಇಲ್ಲಿ ಬಂದು ಹೋಗ್ಬೇಕಿತ್ತು. ಇಲ್ಲ ಅಂದ್ರೆ ಇವ್ರ ತಾಯಿ ಯಾರು ಸುಜಾತ ಭಟ್ ಮಗಳು ನೋಡೋಕ್ಕಾದ್ರೂ ಹೋಗ್ಬೇಕಿತ್ತು. ಅದನ್ನ ಇಲ್ಲಿವರೆಗೂ ಯಾರ ಹತ್ರನೂ ಅದನ್ನು ಹಂಚ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲಿ. ರಿಪ್ಪನ್ಪೇಟೆಯಲ್ಲಿ ಅವ್ರು ವಾಸ ಇದ್ದಿದ್ದಂತೂ ಸತ್ಯ. ಇದನ್ನ ಸ್ಥಳೀಯರಿಗೆ ಅವರೆಲ್ಲ ನೋಡಿ ಅವರ ಫೋಟೋನ ತೋರಿಸಿ ಅವರ ಭಾವನೂ ಇವತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ಅದನ್ನ ಹೇಳಿದ್ದಾರೆ. ರಿಪ್ಪನ್ಪೇಟೆಯಲ್ಲಿ ಕೊಂಕಣೀಸ್ ಅವ್ರ ಜೊತೆ ವಿಜೃಂಭಣೆಯಿಂದ ಮದುವೆ ಆಗಿದೆ ಅಂತೇಳಿ ಅವ್ರು ಹೇಳಿದ್ದಾರೆ. ಬಟ್ ಇಲ್ಲಿ ಪ್ರಭಾಕರ್ ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ರಾಜಕೀಯ ಸ್ವರೂಪವನ್ನ ಪಡೆದ ಬುರುಡೆಯ ರಹಸ್ಯ. ಕಾಂಗ್ರೆಸ್ ನಾಯಕರಿಂದ ಹಿಂದುತ್ವದ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪರ ಧ್ವನಿ ಎತ್ತಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ಹಿಂದುತ್ವದ ಪ್ಲೇ ಕಾರ್ಡ್ನಿಂದ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ. ಮಂಗಳೂರು ಕಾಂಗ್ರೆಸ್ ನಾಯಕರಿಂದ ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ DCM ಪರಮೇಶ್ವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ನೋಡಿ, ಇದು ಬಿಜೆಪಿಯವರು ಸಂಪೂರ್ಣ ಈ ವಿಚಾರವನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ಆ ಮೂಲಕ ನಮಗಿದು ಡ್ಯಾಮೇಜ್ ಆಗುತ್ತೆ. ಕರಾವಳಿ ಭಾಗದಲ್ಲಿ ಮೊದಲೇ ನಾವು ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಕರಾವಳಿ ಭಾಗದ ಪಾವಿತ್ರ್ಯ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಾವೇನಾದರೂ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳಿದರೆ ಇದು ನಮಗೆ ಮೈನಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಬಿಜೆಪಿಯ ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿಕೊಂಡ ಕಾರಣಕ್ಕೋಸ್ಕರ ಮಂಗಳೂರು ಕಾಂಗ್ರೆಸ್ ನಾಯಕರು ಸಿಎಂ ಮತ್ತೆ DCM ಭೇಟಿ ಆಗ್ತಾರೆ. ಇವತ್ತು ಬಿಜೆಪಿ ನಾಯಕರು ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಜಿಲ್ಲೆಯಲ್ಲಿ ಹಿಂದೂ ವೋಟ್ ಬ್ಯಾಂಕ್ ಒಗ್ಗೂಡುತ್ತೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ. ಇದರಿಂದ ಕರಾವಳಿ ನಾಯಕರಿಂದ ಸಿಎಂ DCMಗೆ ಸಲಹೆಯನ್ನ ಕೊಡ್ತಾರೆ. ರಾಜ್ಯಾದ್ಯಂತ ಧರ್ಮಸ್ಥಳದ ಭಕ್ತರು ಇದ್ದಾರೆ. ಧರ್ಮಸ್ಥಳದಲ್ಲಿ ಶೋಧ ಮುಂದುವರೆದ್ರೆ ಉದ್ವಿಗ್ನ ಸ್ಥಿತಿ. ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನು ಇಡದೆ ಹೋದರೆ ನಮಗೆ ಪೆಟ್ಟು ಬೀಳುತ್ತೆ. ಸಿಎಂ DCM ಪರಮೇಶ್ವರ್ಗೆ ಕರಾವಳಿ ನಾಯಕರಿಂದ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ರಾಜಕೀಯ ಧಗಧಗಿಸ್ತಾ ಇದೆ. SIT ರಚಿಸಿ ಕಾಂಗ್ರೆಸ್ ಸರ್ಕಾರ ಧರ್ಮ ಸಂಕಟದಲ್ಲಿ ಸಿಲುಕಿದೆ. ಭಕ್ತರ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮುಸುಕುದಾರಿ ತೋರಿಸಿದ ಜಾಗದಲ್ಲೆಲ್ಲ ಬಗೆದಿದ್ದಾಯಿತು. ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಅಗೆದಿದ್ದಾಯಿತು. ಅದೆಷ್ಟೇ ಬಗೆದರೂ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ. ಅದ್ಯಾವಾಗ ತಲೆಬುರುಡೆ ಸಿಗಲಿಲ್ವೋ ಧರ್ಮಸ್ಥಳ ಭಕ್ತರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದು ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಧರ್ಮಸ್ಥಳ ಭಕ್ತರು ಕಾಂಗ್ರೆಸ್ ನಾಯಕರಿಂದ ಸಾಫ್ಟ್ ಹಿಂದುತ್ವ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು
ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ತನಿಖೆ ಪ್ರಾರಂಭದಲ್ಲೇ ಸೈಲೆಂಟ್ ಆಗಿದ್ದ ರಾಜ್ಯ ಬಿಜೆಪಿ ನಾಯಕರು ಈಗ ಸಿಡಿದೆದ್ದಿದ್ದಾರೆ. ಮುಸುಕುದಾರಿ ತೋರಿಸಿದ ಜಾಗದಲ್ಲಿ ಏನು ಸಿಗದ ಕಾರಣ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಕೂಡಲೇ ಎಚ್ಚೆತ್ತ ಮಂಗಳೂರಿನ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ವಿನಯ್ ಕುಮಾರ್ ಸೊರಕೆ, ಅಭಯ್ ಚಂದ್ರ ಜೈನ್, ಹರೀಶ್ ಕುಮಾರ್, ರಮಾನಾಥ್ ರೈ ನಿಯೋಗ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ತಲೆಬುರುಡೆ ಪ್ರಕರಣ ಜಿಲ್ಲಾ ರಾಜಕಾರಣ, ರಾಜ್ಯ ರಾಜಕಾರಣದಲ್ಲಿ ಪರಿಣಾಮ ಬೀರುವ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಧರ್ಮಸ್ಥಳ ಪರ ಧ್ವನಿ ಎತ್ತಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ಹಿಂದೂ ಮತ ಬ್ಯಾಂಕ್ ಒಗ್ಗೂಡುತ್ತೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ. ಕರಾವಳಿ ಸೇರಿ ರಾಜ್ಯದಾದ್ಯಂತ ಧರ್ಮಸ್ಥಳ ಭಕ್ತರಿದ್ದಾರೆ. ಹೀಗಾಗಿ ಸಹಜವಾಗಿ ಇದು ಪಕ್ಷಕ್ಕೆ ಪೆಟ್ಟು ಬೀಳಲಿದೆ. ಹೀಗೆ ಮುಂದುವರಿದರೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗುತ್ತೆ. ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡದಿದ್ರೆ ಪೆಟ್ಟು ಬೀಳಲಿದೆ. ರಾಜ್ಯ ನಾಯಕರಿಗೆ ಮನವರಿಕೆ ಮಾಡಿದ ನಿಯೋಗ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಇದೇ ಕಾರಣಕ್ಕೋ ಏನೋ ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳ ಪರ ಬ್ಯಾಟ್ ಬೀಸ್ತಿದ್ದಾರೆ. ಧರ್ಮಸ್ಥಳ ಮೇಲೆ ನಮಗೂ ಗೌರವವಿದೆ, ನಾನು ಕೂಡ ಶ್ರೀ ಕ್ಷೇತ್ರದ ಪರ ಅಂತ ಪ್ರತಿಪಾದಿಸಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಧರ್ಮಸ್ಥಳದ ಸಮಾಧಿ ಶೋಧಕ್ಕೆ ಪೂರ್ಣ ವಿರಾಮ ಬಿತ್ತ. ನಿಗೂಢ ವ್ಯಕ್ತಿ ಆರೋಪಕ್ಕೆ ಸಿಗಲೇ ಇಲ್ಲ ತಾರ್ಕಿಕ ಅಂತ್ಯ. ತನಿಖೆಗೆ ಬ್ರೇಕ್ ಹಾಕ್ತಾರ ಎಸ್ಐಟಿ ಅಧಿಕಾರಿಗಳು. ನಿರಂತರವಾಗಿ ಸುಮಾರೊಂದು 2 ವಾರಗಳಿಂದ ಅಲ್ಲಿ ಶೋಧ ಮಾಡಿದ್ರು. ಆದರೆ ಯಾವುದೇ ಪರಿಣಾಮಕಾರಿಯಾದಂಥ ತಲೆಬುರುಡೆಗಳು ಸಿಕ್ಕಿರಲಿಲ್ಲ. ಹೀಗಾಗಿ ನಿಗೂಢ ವ್ಯಕ್ತಿಯ ಆರೋಪಕ್ಕೆ ಯಾವುದೇ ಸಾಕ್ಷಿ ಸಿಗದ ಹಿನ್ನೆಲೆಯಲ್ಲಿ ತನಿಖೆಗೆ ಬ್ರೇಕ್ ಹಾಕ್ತಾರ ಎಸ್ಐಟಿ ಅಧಿಕಾರಿಗಳು. ನಾಳೆಯ ಕಲಾಪದಲ್ಲಿ ಬುರುಡೆ ಕೇಸ್ ಸದ್ದು ಮಾಡುತ್ತೆ. ಮಧ್ಯಂತರ ವರದಿ ಸಲ್ಲಿಸಲಿರುವ ಎಸ್ಐಟಿ ನಾಳೆ ಸದನಕ್ಕೆ ಹೇಳಿಕೆಯನ್ನ ಗೃಹ ಸಚಿವರು ನೀಡ್ತಾರೆ. ಮಧ್ಯಂತರ ವರದಿ ಪ್ರತಿಕ್ರಿಯೆ ಬಳಿಕ ಮುಂದಿನ ನಿರ್ಧಾರವನ್ನ ಮಾಡ್ತಾರೆ. ಸೋಮವಾರ ಉತ್ಖನನ ನಡೆಯೋದು ಡೌಟು ಅಂತೇಳಿ ಹೇಳ್ತಾ ಇದ್ದಾರೆ. ಕಾರ್ಮಿಕರಿಂದ ಈಗಾಗಲೇ ಸಹಿಯನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಅಂದರೆ ಬಹುತೇಕ ಉತ್ಖನನ ಕಾರ್ಯ ಮುಗಿದಿರೋದ್ರಿಂದಾಗಿ ಇನ್ನು ಮುಂದೆ ಮತ್ತೆ ಅಗಿಯೋದು ಬೇಡ. ಎಸ್ಐಟಿ ಅಧಿಕಾರಿಗಳು ಒಂದು ಪ್ರಾಥಮಿಕವಾಗಿ ಈಗ ಎಲ್ಲಿವರೆಗೆ ತನಿಖೆ ಬಂತು, ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಅದಾದ ನಂತರ ಅದನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಬಹುತೇಕ ಧರ್ಮಸ್ಥಳದಲ್ಲಿ ಇಷ್ಟು ದಿನಗಳ ಕಾಲ ನಡೀತಾ ಇದ್ದಂಥ ಈ ಎಲ್ಲ ಉತ್ಖನನ ಕಾರ್ಯ ಎಲ್ಲವೂ ಕೂಡ ಸ್ಥಗಿತ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಅಲ್ಲಿ ಗುಂಡಿಯನ್ನು ತೆಗೆದಂಥ ಕಾರ್ಮಿಕರಿಂದ ಸಹಿ ಕೂಡ ಮಾಡಿಸ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಧರ್ಮಸ್ಥಳ ಧರ್ಮದಂಗಲ್ಗೆ ಕ್ಷಣಗಣನೆ. ನಾಳೆ ಸದನದಲ್ಲಿ ಮಧ್ಯಂತರ ವರದಿ ಸಲ್ಲಿಸ್ತಾರೆ. ಮಹಾಯುದ್ಧ. ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿಯವರು ಎಸ್ಐಟಿಗೆ ಕೊಟ್ಟಿದ್ದೇ ತಪ್ಪು ಅಂತೇಳಿ ಹೇಳ್ತಾ ಇದ್ದಾರೆ. ಎಸ್ಐಟಿಗೆ ಕೊಡುವಂಥ ಅವಶ್ಯಕತೆನೇ ಇರಲಿಲ್ಲ. ಧಾರ್ಮಿಕ ಪಾವಿತ್ರ್ಯವಾದಂಥ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದ್ರು ಕೂಡ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಬಿಜೆಪಿಯವರ ವಾದ ಆಗಿದೆ. ತನಿಖೆ ನಡೀಲಿ, ಸತ್ಯಾಸತ್ಯತೆ ಹೊರಬರಲಿ. ಆದರೆ ಧರ್ಮಸ್ಥಳದ ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಪ್ರಚಾರ ಮಾಡದಂತೆ ಬಿಜೆಪಿಯವರು ವಾದ ಮಾಡ್ತಿದ್ದಾರೆ. ನಾಳೆಗದು ದೊಡ್ಡ ಮಟ್ಟದಲ್ಲಿ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು ಸದನದ ಒಳಗಡೆ. ಎಸ್ಐಟಿ ತನಿಖೆ ಮಧ್ಯಂತರ ವರದಿಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಎಲ್ಲಿವರೆಗೆ ಬಂತು ನಿಮ್ಮ ವರದಿ, ತನಿಖಾ ವರದಿ ಸಲ್ಲಿಸಿ ಅಂಥೇಳಿ ನಾಳೆ ಸದನದಲ್ಲೇ ಸಲ್ಲಿಸಿ. ಎಸ್ಐಟಿಯ ಮಧ್ಯಂತರ ವರದಿಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸದನದಲ್ಲಿ ಮಧ್ಯಂತರ ವರದಿ ಮಂಡಿಸುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಎಸ್ಐಟಿಯಿಂದ ಮಧ್ಯಂತರ ವರದಿಯನ್ನ ಪರಮೇಶ್ವರ್ ಅವರು ಕೇಳಿದ್ದಾರೆ. ಸೋಮವಾರ ಬಿಜೆಪಿ ಪ್ರಶ್ನೆಗೆ ಪರಮೇಶ್ವರ್ ಅವರು ಉತ್ತರವನ್ನು ಕೊಡ್ತಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವ ಎಂಬುದು ಬಯಲಾಗುತ್ತೆ. ಉತ್ಖನನ ಮುಂದುವರಿಸಬೇಕಾ ಅಥವಾ ಸ್ಥಗಿತಗೊಳಿಸಬೇಕಾ ಸೋಮವಾರವೇ ತೀರ್ಮಾನ ಆಗುತ್ತೆ. ಸರ್ಕಾರದಿಂದ ಮಹತ್ವದ ನಿರ್ಧಾರ ಆಗುತ್ತೆ ಸೋಮವಾರ, ಅಂದರೆ ನಾಳೆಗೆ.
ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿ ಕಾದು ಕುಳಿತರೂ ಉತ್ಖನನಕ್ಕೆ ಮುಹೂರ್ತ ಕೂಡಿ ಬರಲೇ ಇಲ್ಲ. ಸಮಾಧಿ ಶೋಧಕ್ಕೆ ಎಸ್ಐಟಿ ತೆರೆ ಎಳೆಯಲು ಸಿದ್ಧತೆಯನ್ನ ಆರಂಭಿಸಿದೆಯಾ ಅನ್ನುವ ಅನುಮಾನ ಮೂಡಿದೆ. ಇನ್ನು ನಾಳೆಯೂ ಶೋಧ ಕಾರ್ಯ ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬುರುಡೆ ಬುರುಡೆ ಬುರುಡೆ. ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ 17 ಸಮಾಧಿ ಬಗೆದರು, ಒಂದೇ ಒಂದು ಬುರುಡೆ ಸಿಕ್ತಿಲ್ಲ. ಮುಸುಕುಧಾರಿ ತೋರಿಸಿದ ಎಲ್ಲ ಜಾಗಗಳಲ್ಲೂ ಅಗೆದರು ಬಗೆದರು, ತುಂಡು ಮೂಳೆ ಸಿಗ್ತಾ ಇಲ್ಲ. 6ನೇ ಪಾಯಿಂಟ್ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಒಂದೇ ಒಂದು ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ತಲೆಬುರುಡೆ ಶೋಧಕ್ಕೆ ತಾತ್ಕಾಲಿಕ ವಿರಾಮ. ಅದ್ಯಾವಾಗ ಮುಸುಕುದಾರಿ ತೋರಿಸಿದ ಜಾಗಗಳಲ್ಲಿ ಅಸ್ಥಿಪಂಜರ ಸಿಗಲಿಲ್ವೋ ಜನರಿಗೆ ಈ ಮಾಸ್ಕ್ ಮ್ಯಾನ್ ಮೇಲೆಯೇ ಅನುಮಾನ ಮೂಡಿದೆ. ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಎಸ್ಐಟಿ ಮಧ್ಯಂತರ ವರದಿಯನ್ನ ರಾಜ್ಯದ ಜನರ ಮುಂದಿಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಬಿಟ್ಟು ಮಧ್ಯಂತರ ವರದಿಯನ್ನ ರೆಡಿ ಮಾಡ್ತಾ ಇದೆ. ಸೋಮವಾರವೂ ಉತ್ಖನನ ಕಾರ್ಯ ಡೌಟ್. ನಿನ್ನೆ ಅಂದ್ರೆ ಶನಿವಾರ ಮುಸುಕುಧಾರಿ ಎಸ್ಐಟಿ ಕಚೇರಿಗೆ ಬಂದರೂ ಯಾವುದೇ ಶೋಧ ಕಾರ್ಯ ನಡೆಯಲಿಲ್ಲ. ಈ ಹಿಂದೆ ಇದೇ ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬುರುಡೆಯ ಸ್ಥಳ ಮಹಜರು ಕೂಡ ಬಾಕಿ ಇದೆ. ಹೀಗಾಗಿ ಸೋಮವಾರ ಕೂಡ ಉತ್ಖನನ ಕಾರ್ಯ ನಡೆಯೋದು ಅನುಮಾನ. ಮಧ್ಯಂತರ ವರದಿ ಬಳಿಕವೇ ಮುಂದಿನ ನಿರ್ಧಾರ. ಬಹುತೇಕ ಇವತ್ತೇ ಎಸ್ಐಟಿ ಅಧಿಕಾರಿಗಳು ಗೃಹ ಸಚಿವರಿಗೆ ತಲೆಬುರುಡೆ ಕೇಸ್ ತನಿಖೆಯ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ. ಬಳಿಕ ಸೋಮವಾರ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಅಧಿವೇಶನದಲ್ಲಿ ಉತ್ತರಿಸಲಿದ್ದಾರೆ. ಸದನದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಚರ್ಚೆಯಾಗಲಿದೆ. ಸದ್ಯ ಮಧ್ಯಂತರ ವರದಿ ಬಂದ ಮೇಲೆ ತಲೆಬುರುಡೆ ಶೋಧ ಕಾರ್ಯದ ಭವಿಷ್ಯ ಅಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆಗೆ ಸದನದಲ್ಲಿ ಈ ಬುರುಡೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಆಗಿರುವಂಥ ತನಿಖಾ ವರದಿ ಮಧ್ಯಂತರ ವರದಿಯನ್ನು ಸಲ್ಲಿಸೋದಕ್ಕೆ ಬಿಜೆಪಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ನಾಳೆಗೆ ಮಾನ್ಯ ಹೋಮ್ ಮಿನಿಸ್ಟರ್ ನಾಳೆ ಸದನದಲ್ಲಿ ಏನಾಗಿದೆ, ತನಿಖೆ ಎಲ್ಲಿವರೆಗೆ ಬಂದಿದೆ, ಆತ ಹೇಳಿದಂತಹ ವಿಚಾರ ಎಷ್ಟು ಸತ್ಯ ಆಗಿದೆ ಎಷ್ಟು ಸುಳ್ಳಾಗಿದೆ ಅನ್ನೋದ್ರ ಬಗ್ಗೆ ನಾಳೆಗೆ ತನಿಖಾ ವರದಿಯನ್ನು ಸಲ್ಲಿಸ್ತಾರೆ ಹೋಮ್ ಮಿನಿಸ್ಟರ್. ಆಲ್ರೆಡಿ ಈಗ ಎಸ್ಐಟಿ ಅಧಿಕಾರಿಗಳಿಂದ ಕೇಳಿದ್ದಾರೆ, ಮಧ್ಯಂತರ ವರದಿಯನ್ನು ಸಲ್ಲಿಸಿ ಅಂತೇಳಿ ಹೇಳಿದ್ದಾರೆ. ನಾಳೆಗೆ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ. ಬಿಜೆಪಿಯವರು ಇದನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಂತ್ರಗಳನ್ನು ಹೆಣೆದಿದ್ದಾರೆ. ಯಾಕಂತ ಹೇಳಿದರೆ ಬಿಜೆಪಿಯವರು ಆರಂಭದಲ್ಲೇ ಹೇಳ್ತಾ ಇದ್ರು ಇದು ಅಪಪ್ರಚಾರ ಆಗ್ತಾ ಇದೆ, ಧರ್ಮಸ್ಥಳದ ಪುಣ್ಯ ಕ್ಷೇತ್ರಕ್ಕೆ, ಪಾವಿತ್ರ್ಯವಾದಂಥ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸೊಪ್ಪು ಹಾಕಬೇಡಿ ಅಂಥೇಳಿ ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ಪದೇ ಪದೇ ಎಚ್ಚರಿಸ್ತಾ ಇತ್ತು. ಅದೆಲ್ಲದರ ಹೊರತಾಗಿ ಎಸ್ಐಟಿ ತನಿಖೆ ಆಗಿದೆ. ಇದರ ನಡುವೆ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನವರ ವಾದ. ಆದರೆ ಕಾಂಗ್ರೆಸ್ನವರು ತನಿಖೆ ನಂತರ ತಿಳಿದು ಬರುತ್ತೆ ಅಂತೇಳಿ ಹೇಳ್ತಾ ಇದ್ರು. ಈಗ ಮಧ್ಯಂತರ ತನಿಖಾ ವರದಿ ಸಲ್ಲಿಸುವಂಥ ಸಮಯ ನಾಳೆ ಸದನದಲ್ಲಿ ಪ್ರತಿಧ್ವನಿಸುತ್ತೆ. ಇದು ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಆಡಳಿತ ಮತ್ತೆ ಪ್ರತಿಪಕ್ಷಗಳ ನಡುವೆ ವಾಗ್ವಾದಕ್ಕೆ ಕಾರಣ ಆಗುತ್ತೆ, ಕಾದು ನೋಡಬೇಕು. ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಾಳೆ ಮಧ್ಯಂತರ ವರದಿಯನ್ನ ಹೋಮ್ ಮಿನಿಸ್ಟರ್ ಸಲ್ಲಿಸ್ತಾರೆ ಸದನದಲ್ಲಿ ಅನ್ನೋ ವಿಚಾರ ಇದೆ. ಸದ್ಯ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಆಗಬಹುದು ಸದನದಲ್ಲಿ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಬಿಜೆಪಿ ಹಾಗೂ JDS ವತಿಯಿಂದ ಅದಕ್ಕೂ ಮೊದಲಾಗಿ ಬಿಜೆಪಿ ಅಷ್ಟು ಜನ ಮುಖಂಡರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನೋ ಒಂದು ಅಭಿಯಾನವನ್ನು ಆರಂಭಿಸಿ ಇಲ್ಲಿಗೆ ಈ ಒಂದು ಧರ್ಮಸ್ಥಳದಲ್ಲಿ ಯಾವ ಕೃತ್ಯ ನಡೆದಿದೆ ಎನ್ನಲಾಗ್ತಿದೆ ಅದರ ವಿಚಾರವಾಗಿ ಯಾರು ಕೂಡ ಭಯಭೀತರಾಗುವಂಥದ್ದು ಬೇಡ ಅನ್ನೋ ಮಾನಸಿಕವಾದಂಥ ಧೈರ್ಯವನ್ನು ತುಂಬಿಸಿ ಧಾರ್ಮಿಕ ಕ್ಷೇತ್ರಕ್ಕೆ ಅಂಟಿದಂಥ ಅಪವಾದವನ್ನು ಅಳಿಸಿ ಹಾಕುವಂಥ ಪ್ರಯತ್ನ ಮೊದಲೇದಾಗುತ್ತೆ. ಇನ್ನು ಇದೇ ವಿಚಾರವಾಗಿ ಸೆಷನ್ ಸ್ಟಾರ್ಟ್ ಆದಂಥ ಸಂದರ್ಭದಿಂದ ಕೂಡ ಇಲ್ಲಿಯವರೆಗೂ ಮಧ್ಯಂತರ ವರದಿಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಮುಸುಕುದಾರಿ ವ್ಯಕ್ತಿ ಹೇಳಿದಂತೆ ಸುಮಾರು 13ರಿಂದ 19 ಜಾಗಗಳಲ್ಲಿ ಅಗೆದರೂ ಕೂಡ 2 ಜಾಗಗಳನ್ನು ಹೊರತುಪಡಿಸಿ ಬೇರೆಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಸ್ಥಿಪಂಜರ ಸಿಗದೇ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಇದನ್ನು ಮುಂದುವರಿಸಬೇಕು ಅನ್ನೋದು ಗೊಂದಲ ಕೂಡ ಈಗ ಸರ್ಕಾರದ ಮುಂದೆ ಇರುವಂಥದ್ದು, SIT ಮುಂದೆ ಇರುವಂಥದ್ದು. ಇದರ ಮಧ್ಯದಲ್ಲಿ ಅಸೆಂಬ್ಲಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಬಿಜೆಪಿ ಹಾಗೂ JDS ಅದು ಒಮ್ಮತದ ಕೂಗಾಗಿರುವಂಥದ್ದು ಏನು ಅಂದರೆ
ಮಧ್ಯಂತರ ವರದಿಯನ್ನ ನೀಡಬೇಕು ಅಂತ ಮೊದಲನೇ ಡಿಮಾಂಡ್ ಆಗಿರುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಎರಡನೇ ಬೇಡಿಕೆ ಆಗಿದೆ. ಇದರ ಮಧ್ಯದಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುತ್ತಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನೀಡಿರುವಂಥ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯ್ತು ಅಂದರೆ, ತನಿಖೆ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾವ ರೀತಿಯ ತನಿಖೆ ನಡೀತಾ ಇದೆ, ಎಲ್ಲಿವರೆಗೂ ಅದು ಪ್ರೋಗ್ರೆಸ್ ಆಗಿದೆ ಅಂತ ತಿಳಿಸೋದಕ್ಕಾಗೋದಿಲ್ಲ. ಆದರೆ ತನಿಖೆ ಆದ ನಂತರವಷ್ಟೇ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಾವು ಅಸೆಂಬ್ಲಿಗೂ ಕೂಡ ಕೊಡ್ಬೋದು ಅನ್ನೋದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಧ್ಯದಲ್ಲಿ ಮಧ್ಯಂತರ ವರದಿ ಅನ್ನೋದಕ್ಕಿಂತ ಇಂಟ್ರಿಮ್ ರಿಪೋರ್ಟ್ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟ್ ಅನ್ನು ಕೊಡಬೇಕು ಅನ್ನೋದು ನಾಳೆ ಸದನದಲ್ಲಿ ಪ್ರತಿಧ್ವನಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮಧ್ಯಂತರ ವರದಿಯನ್ನ ಕೇಳಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಸ್ಟೇಟಸ್ ಏನಾಗಿದೆ, ಇಲ್ಲಿವರೆಗೂ ನಡೆದಂತ ವಿಚಾರಗಳನ್ನ ಅಂಶಗಳನ್ನ ಯಾವ ರೀತಿ ಉಲ್ಲೇಖ ಮಾಡಿ ಸರ್ಕಾರ ನಾಳೆ ಸದನದ ಮುಂದೆ ಪ್ರಸ್ತಾಪ ಮಾಡುತ್ತಾ ಅನ್ನೋದು ಪ್ರಶ್ನೆ ಇರುವಂತದ್ದು. ಮತ್ತೊಂದು ಕಡೆ ಉತ್ಖನನ ಕೆಲಸಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಬೇಕು ಅಂತ SIT ಈಗ ತೀರ್ಮಾನ ಮಾಡಿರುವಂಥದ್ದು. ಯಾಕಂದ್ರೆ ಸುಮಾರು 19 ಕಡೆ ಗುಂಡಿಗಳನ್ನ ಅಗೆದ್ರೂ ಕೂಡ ಯಾವುದೇ ಪುರಾವೆಗಳು ಸುಳಿವುಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಆ ಮುಸುಕುದಾರಿ ವ್ಯಕ್ತಿಯನ್ನ ಪೂರ್ಣ ಪ್ರಮಾಣದಲ್ಲಿ ತನಿಖೆಗೆ ಒಳಪಡಿಸಿ ಅದಾದ ನಂತರವಷ್ಟೇ ಸದನದಲ್ಲಿ ಒಂದು ಇಂಟರಿಮ್ ರಿಪೋರ್ಟ್ ಸಲ್ಲಿಸುವಂತ ಸಾಧ್ಯತೆ ಇದೆ. ಆದ್ರೆ ಇದೇ ಸದನದಲ್ಲಿ ಆಗುತ್ತಾ ಅಥವಾ ಮಳೆಗಾಲದ ಅಥವಾ ಚಳಿಗಾಲದ ಅಧಿವೇಶನದವರೆಗೂ ಕಾಯಬೇಕಾಗತ್ತೆ ಅನ್ನೋದು ನಿಗೂಢ ಪ್ರಶ್ನೆ ಆಗಿರುವಂತದ್ದು. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.